Hello everyone, welcome back to my YouTube ಚಾನಲ್. ಇದು ಹೌ ಟು ರೈಟ್ ಎ ಲೆಸನ್ ಪ್ಲ್ಯಾನಿನ ಲಾಸ್ಟ್ ಪಾಯಿಂಟ್ ಆಗಿರುತ್ತೆ. ಪರಿಹಾರ ಬೋಧನೆ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಅವಕಾಶ ಅಂತ. ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಇದೆ, ಒಂದು 4-5 ಪಾಯಿಂಟ್ಸ್ ಇರ್ಬೋದು. ಅದರದ್ದು ಎಕ್ಸ್ಪ್ಲನೇಷನ್ ಈಗ ನೋಡ್ತಾ ಹೋಗೋಣ ಬನ್ನಿ. ಇದರ ಫಸ್ಟ್ ಸಬ್ ಪಾಯಿಂಟು ವಿದ್ಯಾರ್ಥಿಗಳಲ್ಲಿ ಪ್ರತ್ಯೇಕ ಗಮನ ಹರಿಸುವುದು ಅಂತ ಇದೆ. ಅಂದರೆ ಯಾವ ವಿದ್ಯಾರ್ಥಿ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗೋದಿಲ್ಲ, ಫಾರ್ ಎಕ್ಸಾಂಪಲ್ಲಿಗೆ ಕ್ರೀಡೆ ಆಗಿರ್ಬೋದು, ಮತ್ತು ಪ್ರತಿಭಾ ಕಾರಂಜಿ ಆಗಿರ್ಬೋದು, ಚಟುವಟಿಕೆಗಳಲ್ಲಾಗಿರ್ಬೋದು ಹಿಂದುಳಿದಿರ್ತಾರೆ, ಅವ್ರನ್ನ ಪ್ರತ್ಯೇಕವಾಗಿ ಗಮನ ಹರಿಸಿ ಅವರಿಗೆ ಕರಿಕ್ಯುಲಮ್ ಆ್ಯಕ್ಟಿವಿಟಿಯಲ್ಲಿ ತೊಡಗಿಸ್ಕೊಳ್ಳುವಂತೆ ಮಾಡೋದು, ಅದು ಈ ಪಾಯಿಂಟ್ನ ಮುಖ್ಯ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ ಸಬ್ ಪಾಯಿಂಟು ಸಹಪಠ್ಯ ಚಟುವಟಿಕೆಗಳನ್ನ ಮಾಡಿಸ್ಬೇಕು ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಸಹಪಠ್ಯ ಚಟುವಟಿಕೆಗಳು ಅಂತ ಅಂದರೆ ಫಾರ್ ಎಕ್ಸಾಂಪಲಿಗೆ ನೀವೆಲ್ಲ CCA ಏನು ಮಾಡ್ತೀರಾ ಆ ಥರ CCA ಪ್ರೋಗ್ರಾಮ್ಗಳಾಗಿರ್ಬೋದು, ಮತ್ತು ಯಾವುದಾದ್ರೂ ಒಂದು ಚಟುವಟಿಕೆಗಳನ್ನ ವಾರಕ್ಕೊಂದ್ಸತಿ ಆಗಿರ್ಬೋದು, SUPW ಆಗಿರ್ಬೋದು, ಸೋಷಿಯಲ್ ಯೂಸ್ಫುಲ್ ಪ್ರಾಡಕ್ಟಿವ್ ಐಟಮ್ಸ್ ಮಾಡೋದಾಗಿರ್ಬೋದು, ಕ್ರಾಫ್ಟ್ ಐಟಮ್ಗಳಾಗಿರ್ಬೋದು, ಈ ಥರ ಚಟುವಟಿಕೆಗಳನ್ನ ವಾರಕ್ಕೊಂದ್ಸತಿನೋ ಅಥವಾ ಒಂದಿನ ಬಿಟ್ಟು ಒಂದಿನನೋ ಈ ಥರ ಮಾಡೋದ್ರಿಂದ ಮಕ್ಕಳಲ್ಲಿ ಒಂದು ಸಹಪಠ್ಯ ಚಟುವಟಿಕೆಯ ಆಸಕ್ತಿ ಬೆಳೆಯುತ್ತೆ ಮತ್ತು ಕ್ರೀಡಾ ಮನೋಭಾವ ಕೂಡ ಬೆಳೆಯುತ್ತೆ. ನೆಕ್ಸ್ಟು ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಹೆಸರೇ ಹೇಳೋ ರೀತಿ ಪಠ್ಯೇತರ ಅಂದರೆ ಪಠ್ಯವನ್ನು ಹೊರತುಪಡಿಸಿ ಯಾವುದೆಲ್ಲ ಚಟುವಟಿಕೆಗಳಿರ್ತವೆ. ಇಲ್ಲಿ ಉದಾಹರಣೆ ನೋಡಿ ನಾನು ಕೊಟ್ಟಿದ್ದೀನಿ. ಕ್ರೀಡೆ ಆಗಿರ್ಬೋದು, ಪ್ರತಿಭಾ ಕಾರಂಜಿ ಆಗಿರ್ಬೋದು, ತರಗತಿ ಚಟುವಟಿಕೆಗಳಾಗಿರ್ಬೋದು, ಈ ಥರ ಮಕ್ಕಳನ್ನು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬೇಕು. ಈ ಥರ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಮಕ್ಕಳಿಗೆ ಏನಾಗುತ್ತೆ ಅಂತ ಅಂದರೆ ಅವರ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯ ಆಗುತ್ತೆ, ಮತ್ತು ಅವರಿಗೆ ಒಂದು ಸಾಮಾಜಿಕ ಪ್ರಜ್ಞೆ ಮೂಡುತ್ತೆ, ಮತ್ತು ಸಾಮಾಜಿಕವಾಗಿ ಅವರು ಅಭಿವೃದ್ಧಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಅವರಿಗೆ ಅವಕಾಶವನ್ನು ಕೊಡಬೇಕು. ಇದು ಲಾಸ್ಟ್ ಸಬ್ ಪಾಯಿಂಟು. ಅಥವಾ ಈ ಶಾಲೆಗಳಲ್ಲಿ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಯಾಕೆ ಅಂತ ಅಂದರೆ ಕೆಲವೊಂದು ಸ್ಕೂಲಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿ, PT ಪೀರಿಯಡೇ ಇರೋದಿಲ್ಲ, ಬರೀ ಸಬ್ಜೆಕ್ಟ್ ಪೀರಿಯಡ್ಗಳು ಮಾತ್ರ ಇನ್ಕ್ಲೂಡ್ ಮಾಡಿರ್ತಾರೆ ಟೈಮ್ ಟೇಬಲಲ್ಲಿ. ಅಥವಾ PT ಪೀರಿಯಡ್ ಇದ್ರೂ ಕೂಡ ಮಕ್ಕಳಿಗೆ ಆಟ ಆಡೋದಕ್ಕೆ ಬಿಡೋದಿಲ್ಲ. ಎಲ್ಲ ಸ್ಪೋರ್ಟ್ಸ್ ಐಟಮ್ಸು ಸ್ಕೂಲಲ್ಲಿ ಇರುತ್ತೆ, ನಾಮಕಾವಸ್ಥೆಗೆ ಮಾತ್ರ ಇಟ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲಿಗೆ ಬ್ಯಾಡ್ಮಿಂಟನ್ ಆಗಿರ್ಬೋದು, ಟೆನ್ನಿಸ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಸ್ಕಿಪ್ಪಿಂಗ್ ಆಗಿರ್ಬೋದು, ಆಮೇಲೆ ರಿಂಗ್ ಎಸೆತ ಆಗಿರ್ಬೋದು, ಇದೆಲ್ಲ ಐಟಮ್ಸು ಸ್ಪೋರ್ಟ್ಸ್ ಐಟಮ್ಸ್ ಸ್ಕೂಲಲ್ಲಿರುತ್ತೆ. ಆದರೆ ಮಕ್ಕಳಿಗೆ ಸ್ಪೋರ್ಟ್ಸಿಗೆ ಮಾತ್ರ ಬಿಡೋದಿಲ್ಲ, ಅಥವಾ PT ಪೀರಿಯಡೇ ಇಟ್ಟಿರೋದಿಲ್ಲ ಸ್ಕೂಲಲ್ಲಿ. ಸೊ ಈ ಥರ ಮಾಡೋದ್ರಿಂದ ಮಕ್ಕಳಲ್ಲಿ ಪಠ್ಯೇತರ ಚಟುವಟಿಕೆಗಳು ಹೇಗೆ ಬೆಳೆಯೋಕ್ಕೆ ಸಾಧ್ಯ, ನಾವು ಹೇಗೆ ಪಠ್ಯವನ್ನು ನಾವು ಎಷ್ಟು ಫೋಕಸ್ಫುಲ್ಲಾಗಿ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವೋ, ಅದೇ ಥರ ಸ್ಕೂಲ್ಸ್ಗಳಲ್ಲಿ ಪಠ್ಯ ಚಟುವಟಿಕೆಗಳಿಗೆ ನಾವು ಎಷ್ಟು ಮಹತ್ವವನ್ನು ಕೊಡ್ತೀವೋ ಅದೇ ಥರ ಪಠ್ಯೇತರ ಚಟುವಟಿಕೆಗಳಿಗೂ ನಾವು ಪ್ರೋತ್ಸಾಹವನ್ನು ಕೊಡಬೇಕು. ಈಗಾಗಲೇ ನಾನು ಹೇಳಿದಾಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಏನೆಲ್ಲ ಬರುತ್ತೆ, ಸ್ಪೋರ್ಟ್ಸ್ ಆಗಿರ್ಬೋದು, ಪ್ರತಿಭಾ ಕಾರಂಜಿಗಳಾಗಿರ್ಬೋದು, ಅವರಿಗೆ ಆ್ಯಕ್ಟಿವಿಟಿಗಳಾಗಿರ್ಬೋದು, ಪ್ರವಾಸ ಆಗಿರ್ಬೋದು, ಹೊರ ಸಂಚಾರ ಆಗಿರ್ಬೋದು, ಈ ಥರ ಸಣ್ಣ ಸಣ್ಣ ವಿಷಯಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಈ ಥರ ಪ್ರೋತ್ಸಾಹ ಕೊಡೋದ್ರಿಂದ ಮಕ್ಕಳಿಗೆ ಏನಾಗುತ್ತೆ ಅಂತ ಅಂದರೆ ಅವರಿಗೆ ಮಾನಸಿಕ ಮತ್ತು ಸಾಮಾಜಿಕ ಪ್ರಜ್ಞೆ ಜಾಸ್ತಿ ಆಗುತ್ತೆ. ಮಾನಸಿಕವಾಗಿ ಅವರು ಸದೃಢರಾಗ್ತಾರೆ ಈ ಥರ ಕ್ರೀಡೆಗಳನ್ನ ಮಾಡೋದ್ರಿಂದ, ಮತ್ತು ಅವರಿಗೆ ಒಂದು ಸೋಷಿಯಲ್ ಆ್ಯಕ್ಟಿವಿಟಿ ಅನ್ನೋದು ಇಂಪ್ರೂವ್ಮೆಂಟ್ ಆಗುತ್ತೆ. ಲೀಡರ್ಶಿಪ್ ಕ್ವಾಲಿಟಿ ಆಗಿರ್ಬೋದು, ಸೋಷಿಯಲ್ ಅವೇರ್ನೆಸ್ ಆಗಿರ್ಬೋದು, ಮತ್ತು ಕಲಿಬೇಕು ಅನ್ನುವಂಥ ಆಸಕ್ತಿ, ಇಂಟ್ರೆಸ್ಟ್ ಅವರಿಗೆ ಜಾಸ್ತಿ ಆಗುತ್ತೆ. ಸೊ ಶಾಲೆಗಳಲ್ಲಿ ಪಠ್ಯೇತರ ಚಟುವಟಿಕೆಗಳಿಗೂ ಪಠ್ಯಕ್ಕೆ ಎಷ್ಟು ಮಹತ್ವ ಕೊಡ್ತೀವಿ ಅದೇ ಥರ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡೋದು ಕೂಡ ಒಂದು ಇಂಪಾರ್ಟೆಂಟು. ಈ ಒಂದು ಅಂಶನೂ ಕೂಡ ನಾವು ತರಗತಿ ಬೋಧನೆಯಲ್ಲಿ ತುಂಬ ಮಹತ್ವಪೂರ್ಣವಾದಂಥ ಅಂಶ ಅಂತಲೇ ನಾವು ಪರಿಗಣಿಸ್ತೀವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಟಾಪಿಕ್ಕು. ಹೌ ಟು ರೈಟ್ ಎ ಲೆಸನ್ ಪ್ಲ್ಯಾನಲ್ಲಿ ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸು ಮುಗಿದಿದ್ದಾವೆ. 10 ಸಬ್ ಪಾಯಿಂಟ್ಗಳಿತ್ತು, 10 ಸಬ್ ಪಾಯಿಂಟ್ನ ಎಕ್ಸ್ಪ್ಲನೇಷನ್ ಕೂಡ ಮುಗಿದಿದ್ದಾವೆ. ಇದನ್ನೆಲ್ಲ ನೀವು ಲೆಸನ್ ಪ್ಲ್ಯಾನಲ್ಲೂ ಯೂಸ್ ಮಾಡ್ಕೋಬೋದು, ತರಗತಿ ಬೋಧನೆಯಲ್ಲೂ ಕೂಡ ನಿಮಗೆ ಯೂಸ್ ಆಗುವಂಥ ಅಂಶಗಳನ್ನು ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಯಾವ ವಿಡಿಯೋ ಬರುತ್ತೆ ಅಂತ ಅಂದರೆ
ಲೆಸನ್ ಪ್ಲ್ಯಾನ್ ಬರಿಬೇಕಾದ್ರೆ 5 ಸ್ಟೇಜಸ್ ಏನೆಲ್ಲ ಇದ್ದಾವೆ, ಆ 5 ಸ್ಟೇಜಸಲ್ಲೂ ಒಂದೊಂದು ಸ್ಟೇಜಸಲ್ಲೂ ಏನೆಲ್ಲ ಇನ್ಕ್ಲೂಡ್ ಆಗಬೇಕಾಗಿರೋ ಅಂಶಗಳು ಯಾವ್ದ್ಯಾವುದು, ಅದನ್ನು ನಾವು ಲೆಸನ್ ಪ್ಲ್ಯಾನ್ ಬರಿಬೇಕಾದ್ರೆ ಇನ್ಕ್ಲೂಡ್ ಮಾಡ್ಕೊಬೇಕು ಅಂತ ಒಂದೊಂದೇ ಸ್ಟೇಜಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.